ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಂತ ರಾಕ್ಷಸರು ನೀವು! ನೀವೆಲ್ಲ ಮಾಡಿರೋ ತಪ್ಪಿಗೆ ನಿಮ್ಮನ್ನ ಕೊಂದಾಕಿದ್ರೂ ತಪ್ಪಿಲ್ಲ. ಈ ಸೇವಂತಿ ನನ್ನ ಮೊಮ್ಮಗುನ ಸಮಾಧಿ ಕಳಿಸಿದ್ದಾಗಿದೆ. ಇಲ್ಲಿ ನೀವು ಸಮಾಧಾನವಾಗಿ ಮಾತಾಡಿ ಅಂತಿದ್ದೀರಾ? ನಮ್ಗೆ ಮುಖ ತೋರಿಸೋದಕ್ಕೂ ನಿಮ್ಗೆ ಯೋಗ್ಯತೆ ಇದೆಯೇನ್ರಿ? ಇವಳಿಗೆ ಮಕ್ಳಾಗ್ಲಿಲ್ಲ, ಇನ್ ನಿಮಗ್ ಮಗು ಆಗ್ಬಿಟ್ರೆ ಆಸ್ತಿ ಎಲ್ಲ ಆ ಮಗು ಪಾಲಾಗ್ಬಿಡುತ್ತೆ ಅಂತ ಏನೋ ಗಿಮಿಕ್ ಮಾಡಿದಾಳೆ. ಈ ಮನೇಲಿ ಯಾಕೆ ಹೀಗಾಗ್ತಿದೆ? ಒಂದಲ್ಲ ಒಂದು ಕೆಟ್ಟ ಘಟನೆಗಳು ನಡೀತಾನೆ ಇದೆ. ಈ ಮನೆಯವ್ರ ಹಣೆ ಬರ್ತಲ್ಲಿ ಖುಷಿ ಅನ್ನೋದು ಬರ್ದೇ ಇಲ್ವಾ? ಅದರಲ್ಲೂ ಅತ್ಗೆ ಅಂತೂ ಪಾಪ ಮಾಡದೇ ಇರೋ ತಪ್ಪನ್ನ ತಲೆ ಮೇಲೆ ಹೊತ್ಕೊಂಡು ಯಾರ್ಯಾರ ಬಾಯಲ್ಲೋ ಮಾತು ಕೇಳೋ ಹಾಗಾಗ್ತಿದೆ. ಅಕಸ್ಮಾತಾಗಿ ಮಗು ಸತ್ರೆ ಅದಕ್ಕೆ ಸೇವಂತಿ ಅದಕ್ಕೆ ಹೇಗೆ ಕಾರಣ ಆಗ್ತಾರೆ? ದೇವ್ರೆ, ಅದಕ್ಕೆ ಈಗಾಗಲೇ ಮಗುನ್ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದಾರೆ. ಅವ್ರಿಗೀಗಾಗಲೇ ಒಂದ್ಸಲ ಬುದ್ಧಿ ಭ್ರಮಣೆನೇ ಆಗೋಗಿತ್ತು. ಹೀಗೆಲ್ಲ ಸೇರ್ಕೊಂಡು ಅವ್ರನ್ನೇ ಬ್ಲೇಮ್ ಮಾಡಿದ್ರೆ ಏನಾಗುತ್ತೋ ಏನೋ ಅನ್ನೋ ಆತಂಕ ಶುರುವಾಗಿದೆ. ದೇವ್ರೆ, ನೀನೇ ಕಾಪಾಡಬೇಕು. ಆದ್ರೆ ಕಾಪಾಡಬೇಕು ಅಂತ ಕೇಳೋ ಮನ್ಸೇ ಆಗ್ತಿಲ್ಲ. ನಿಜವಾಗ್ಲೂ ನಿನಗೆ ಸ್ವಲ್ಪ ಕರುಣೆ ಅನ್ನೋದಿದ್ದಿದ್ರು ಇಷ್ಟೊಂದು ಕಷ್ಟ ಕೊಡ್ತಿರ್ಲಿಲ್ಲ ನೀನು. ಛೇ, ಈ ಟೈಮಲ್ಲಿ ಅರ್ಜುನಾದ್ರು ಇದ್ದಿದ್ರೆ ಸ್ವಲ್ಪ ಸಮಾಧಾನ ಆದ್ರೂ ಮಾಡಿರ್ತಿದ್ದ. ನನಗೆ ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈಗಾಗ್ಲೇ ಮಗುನ್ ತಿನ್ಕೊಂಡಿರೋಳು ಇವಳು. ತಿಳಿದವರು ಬಂಜೆ ಕೈಲಿ ಬಸ್ರಿ ಹೆಂಗ್ಸ್ನ ಮುಟ್ಸಲ್ಲ.